ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಿನ್ನೆ ರಾತ್ರಿ ಸುಮಾರು 10:30 ಗಂಟೆ ಸುಮಾರಿಗೆ ಒಂದು ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಮನೆಗೆ ಯಾರೋ ಅಪರಿಚಿತ ವ್ಯಕ್ತಿಗಳು ಬಂದು ಬೆಂಕಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ದೂರು ನಮಗೆ ರಿಸೀವ್ ಆಗುತ್ತೆ. ಆ ದೂರಿನ ಮೇರೆಗೆ ಒಂದು ಪ್ರಕರಣ ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಈಗಾಗಲೇ ನಿನ್ನೆ ರಾತ್ರಿ 10:30ಗೆ ದಾಖಲಾಗಿದೆ. ಸೊ ಆ ಪ್ರಕರಣದ ತನಿಖೆಯನ್ನು ನಾವು ಕೈಗೆತ್ತಿಕೊಂಡು ಸ್ಥಳ ಪರಿಶೀಲನೆ ಮಾಡಿ ಸೋಕೋ ಟೀಮ್ ಈಗಾಗಲೇ ಸ್ಥಳಕ್ಕೆ ನಿನ್ನೆ ರಾತ್ರಿ ಒಂದು ಪ್ರಿಲಿಮಿನರಿ ಒಂದು ಅಸೆಸ್ಮೆಂಟ್ಗೋಸ್ಕರ ಬಂದಿದ್ದು, ಈಗ ಬೆಳಗ್ಗೆ ಮತ್ತೆ ಸೋಕೋ ಟೀಮು ಇನ್ ಡೆಪ್ತ್ ಅನಾಲಿಸಿಸ್ ಮಾಡಿ ಏನು ರಿಕ್ವೈರ್ಡ್ ನಮಗೆ ಅಲ್ಲಿ ಬರ್ತಾ ಇರುವಂಥ ಎವಿಡೆನ್ಷಿಯರಿ ವ್ಯಾಲ್ಯೂ ಇರುವಂಥ ಮಟೀರಿಯಲ್ನ ಸೀಸ್ ಮಾಡುವಂಥದ್ದು ಮಾಡ್ತಾರೆ. ಹಾಗೆ ನಾನು ಕೂಡ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು, ಮೇಲ್ನೋಟಕ್ಕೆ ಆ ಮನೆ ತುಂಬ ವರ್ಷಗಳಿಂದ ಒಂದು ಅಬ್ಯಾಂಡನ್ಡ್ ಪರಿಸ್ಥಿತಿಯಲ್ಲಿ ಇದೆ ಅನ್ನೋವಂಥದ್ದು ಕಂಡು ಬರ್ತಾ ಇದೆ. ಕೆಲವೊಂದೆಲ್ಲ ಗಾಜು ಪುಡಿಗಳಾಗಿರುವಂಥದ್ದು ಅಥವಾ ಕಸ ಬಿದ್ದಿರುವಂಥದ್ದು, ಮೇಲೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದೆಲ್ಲ ನೋಡಿದ್ರೆ ತುಂಬ ವರ್ಷದಿಂದ ಇಲ್ಲಿ ಯಾರೂ ವಾಸ ಇಲ್ಲ ಅನ್ನುವಂಥದ್ದು. ಮತ್ತು ಇಲ್ಲಿ ಯಾವುದೋ CCTV ಆಗಲಿ, ಯಾವುದೇ ಒಂದು ಸೇಫ್ಟಿಗೆ ಅಂಥೇಳಿ ಸೆಕ್ಯೂರಿಟಿ ಗಾರ್ಡ್ ನೇಮಕ ಮಾಡಿಕೊಂಡಿರೋದಾಗಲಿ ಯಾವುದೂ ಇಲ್ಲಿ ಕಂಡು ಬರ್ತಾ ಇಲ್ಲ. ಸೊ ಈ ಒಂದು ಏನು ಪ್ರಾಪರ್ಟಿ ಇದೆ, ತಮಗೆಲ್ಲ ತಿಳಿದಂತೆ G² ಅಂತ ಒಂದು ಲೇಔಟದು ಮಾಡೆಲ್ ಹೌಸ್. ಇಲ್ಲಿ ಯಾರೂ ವಾಸ ಇರ್ತಾ ಇಲ್ಲ. ಇದು ಒಬ್ಬರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅವರಿಗೆ ಸಂಬಂಧಪಟ್ಟಂಥದ್ದು. ನಮಗೆ ತಿಳಿದಂತೆ ಜನಾರ್ದನ್ ರೆಡ್ಡಿ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂಥದ್ದು ಅಂತ ದೂರಿನಲ್ಲಿ ಈಗಾಗಲೇ ತಿಳಿಸಿದ್ದಾರೆ. ಸೊ ಈ ಮನೆ ಏನಿದೆ, ಇಲ್ಲಿ ನಾವು ಈಗಾಗಲೇ ಇನ್ವೆಸ್ಟಿಗೇಷನ್ನ ಮಾಡ್ತಾ ಇದ್ದು ಒಂದಷ್ಟು ಹಂತಕ್ಕೆ ನಾವು ತಲುಪಿದ್ದೇವೆ. ಈ ನಿಟ್ಟಿನಲ್ಲಿ ಕೆಲವು ವ್ಯಕ್ತಿಗಳು ಯಾರು ನಮಗೆ ಸಸ್ಪೆಕ್ಟ್ಸ್ ಅಂತ ಇದ್ದರು, ಸುಮಾರು 8 ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ 2 ವಯಸ್ಕರಿದ್ದಾರೆ, ಮೇಜರ್ಸ್ ಇದ್ದಾರೆ. ಇನ್ನು 6 ಜನ ಅಪ್ರಾಪ್ತ ಬಾಲಕರು, ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ. ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ. ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾ ಫೇಸಿ ನಮಗೆ ತಿಳಿದು ಬರ್ತಾ ಇರುವಂಥದ್ದು ಏನಂದರೆ, ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಫೋಟೋಶೂಟ್ ಮಾಡ್ಕೊಳ್ಳೋ ಅಂಥದ್ದು, ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು. ಮತ್ತು ತುಂಬ ಜನ ಹುಡುಗರು ಆವಾಗವಾಗ ಬರ್ತಾ ಇದ್ರು ಅಂತ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಸೊ ಫೋಟೋಸ್ ತೆಕ್ಕೊಳ್ಳೋಕ್ಕೆ ಅವರು ಫಸ್ಟ್ ಫ್ಲೋರು ಮೇಲೆ ಟೆರೆಸು ಅಲ್ಲೆಲ್ಲ ಹೋಗಿ ಸನ್ಸೆಟ್ ಫೋಟೋಸ್ ತೆಕ್ಕೊಳ್ಳೋ ಅಂಥದ್ದು ಮಾಡಿದ್ದಾರೆ. ಇವನ್ನ ನಾವು ಕೆಲವೊಂದು ಅವರ ಮೊಬೈಲಲ್ಲಿ ನಾವು ಪರಿಶೀಲನೆಯಿಂದ ತಿಳಿದು ಬಂದಿರೋ ಅಂಥದ್ದು. ಹಾಗೆ ಗೊತ್ತಿಲ್ಲದೆ ಅಲ್ಲಿ ನಾವು ನೋಡಿದಾಗ ಸುಮಾರು ಸಿಗರೆಟ್ ಬಡ್ಸು ಮತ್ತು ಕೆಲವೊಂದು ಬೆಂಕಿ ಪೊಟ್ಣಗಳು ಅಲ್ಲಿ ಎಲ್ಲ ಅಲ್ಲಲ್ಲೇ ಬಿದ್ದಿರೋ ಅಂಥದ್ದಿದೆ. ಸೊ ಅಲ್ಲೇ ಬಿದ್ದಿರೋವಂಥ ಬೆಂಕಿ ಪೊಟ್ಣ ಒಂದು ಅಪ್ರಾಪ್ತ ಬಾಲಕ, ಅದರಲ್ಲಿ ಗೊತ್ತಿಲ್ಲದೇನೆ ಅಲ್ಲಿ ಏನೋ ಒಂದು ವಸ್ತುವಿಗೆ ತಾಕ್ಸಿರೋ ಅಂಥದ್ದು, ಆಟ ಆಡ್ತಾ ಆಗಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೊ ಅದು ನಂತರ ಕಂಟ್ರೋಲ್ಗೆ ಸಿಗದೆ ಅದು ಎಲ್ಲ ಕಡೆ ಇದ್ದಂತಹ ವಸ್ತುಗಳಿಗೆ ಸ್ಕ್ಯಾಟರ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ತಾಗಿರುವಂಥದ್ದು ಆಗಿರ್ಬೋದು. ಬಟ್ ಇದರಲ್ಲಿ ನಾವು ಇನ್ನೂ ಡೆಪ್ತ್ ಅನಾಲಿಸಿಸ್ ಮಾಡ್ತೇವೆ, ಇನ್ನೂ ಟೆಕ್ನಿಕಲ್ ಡೀಟೇಲ್ಸ್ ತಗೊಳ್ಳೋ ಅಂಥದ್ದಿದೆ. ಹೆಚ್ಚಿನ ವಿಷಯ ಸಂಗ್ರಹಣೆ ಮಾಡಿ ಮುಂದಿನ ನಮ್ಮ ಒಂದು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತೀವಿ. ಕೆಲವರು ಅದರಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಒಂದಷ್ಟು ಜನ ಸ್ಕೂಲ್ ಡ್ರಾಪ್ ಔಟ್ ಇದ್ದಾರೆ, ಕೆಲವರು ಚಿಕ್ಕ ಪುಟ್ಟ ಕೆಲಸಗಳನ್ನ ಕೂಲಿ ಕೆಲಸ ಆ ಥರದ್ದು ಮಾಡಿಕೊಂಡು ಫ್ಯಾನ್ಸಿ ಸ್ಟೋರಲ್ಲಿ ಕೆಲಸ ಮಾಡಿಕೊಂಡು ಆ ಥರ ಮಾಡ್ಕೊಂಡಿರುವಂಥವ್ರು ಇದ್ದಾರೆ. ಅದರಲ್ಲಿ ಒಂದಿಬ್ಬರು ಬೇರೆ ಕಡೆಯಿಂದ ಮುಂಬೈಯಿಂದ ಬಂದಿರುವಂಥ 2 ಇದ್ದಾರೆ. ಅವರು ಇಲ್ಲಿ ರಿಲೇಟಿವ್ಸ್ ಮನೆಗೆ ಅಂತ ವಿಸಿಟ್ ಮಾಡಿ ಇಲ್ಲಿ ಬಂದು ಈ ಫೋಟೋಸ್ ತೆಕ್ಕೊಳ್ಬೇಕು ಅಂತ ಅವ್ರ ಜೊತೆಗೆ ಬಂದಿರುವಂಥವ್ರು ಇದ್ದಾರೆ. ಈ ಜಾಗದವ್ರಿಗೆ ಮಾಹಿತಿ ಕೂಡ ಇಲ್ಲ. ಸೊ ಈ ಥರದೊಂದು ಬ್ಯಾಕ್ಗ್ರೌಂಡ್ ಇರುವಂಥ ಮಕ್ಕಳು ಇಲ್ಲಿವರೆಗೆ ನಮ್ಮ ಇನ್ವೆಸ್ಟಿಗೇಷನ್ ಯಾವುದು ಸೋಫಾರ್ ಏನೂ ಇಲ್ಲ. ಅವರ ಪೇರೆಂಟ್ಸದ್ದು ನಾವು ಬ್ಯಾಕ್ಗ್ರೌಂಡ್ನ ಅನಾಲಿಸಿಸ್ ಮಾಡಿದ್ದೇವೆ. ಯಾರು ಆ ಥರ ಗುರುತಿಸಿಕೊಂಡಂಥವ್ರು ಇಲ್ಲ. ಎಲ್ಲ ಹೆಚ್ಚು ಕಮ್ಮಿ ಆಟೋ ಡ್ರೈವರ್ಸು, ಈ ರಿಕ್ಷಾ ಇದ್ರದ್ದು ಗೂಡ್ಸ್ ಡ್ರೈವರು ಆ ಥರದ್ದು, ಆಮೇಲೆ ಕೂಲಿ ಕೆಲಸ ಮಾಡುವಂಥವ್ರು ಎಲ್ಲ ಇದ್ದಾರೆ. ಇನ್ನೂ ನಾವು ಪರಿಶೀಲನೆ ಮಾಡಬೇಕು. ಯಾವುದನ್ನು ನಾನು ಟೋಟಲಿ ರೂಲ್ ಔಟ್ ಅಂತ ಮಾಡೋದಿಲ್ಲ, ಬಟ್ ಇನ್ನೂ ಹೆಚ್ಚಿನ ಪರಿಶೀಲನೆ ಅಗತ್ಯ ಇದೆ. ಮೇಲ್ನೋಟಕ್ಕೆ ನಮಗೆ ಇದು ಯಾವುದು ಇಂಟೆನ್ಷನಲ್ ಇಲ್ಲ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಈಗ ಕಂಪ್ಲೇಂಟ್ ಅಲ್ಲಿ ಸುಮಾರು ವಿಷಯಗಳನ್ನ ತಗೊಂಡು ಬಂದಿದ್ದಾರೆ, ಬಟ್ ಮೇಲ್ನೋಟಕ್ಕೆ ಅಲ್ಲಿ ಯಾವುದು ವಸ್ತುಗಳು ಇರುವಂಥದ್ದು ಕಾಣಲ್ಲ. ಈ ಹಿಂದೆ ಮೋಸ್ಟ್ಲಿ ಮನೆ ಅದನ್ನ ತುಂಬಾ ಜನ ಬಂದು ವಿಸಿಟ್ ಮಾಡಿ, ಫುಟ್ಫಾಲ್ ತುಂಬಾ ಇದೆ ಅಲ್ಲಿ, ಬಂದು ಏನಾದ್ರೂ ವಸ್ತುಗಳನ್ನ ತಗೊಂಡು ಹೋಗಿರೋ ಅಂತ ಸಾಧ್ಯತೆಗಳಿದೆ. ಯಾರಿಗೆ ಕೈಗೆ ಬರುತ್ತೆ ಅವರೆಲ್ಲ ತಗೊಂಡು ಹೋಗಿರೋ ಅಂತ ಸಾಧ್ಯತೆಗಳಿದೆ. ಸುಟ್ಟಿರೋ ಅಂಥದ್ದು ಯಾವುದು ನಮಗೆ ಅಲ್ಲಿ ಐಟಮ್ಸ್ ಕಾಣ್ತಾ ಇಲ್ಲ. ಸುಟ್ಟಿರೋ ಅಂಥದ್ದು ಮೇಜರ್ ಆ ಥರ ಇದ್ದಿದ್ರೆ ಅಲ್ಲಿ ಅಟ್ಲೀಸ್ಟ್ ಅದ್ರದ್ದು ರೆಮಿನೆಂಟ್ಸ್ ನಮಗೆ ಸಿಗ್ತಾ ಇತ್ತು. ಆ ಥರದ್ದೇನು ಕಂಡು ಬರ್ತಾ ಇಲ್ಲ. ಒಟ್ಟಾರೆ ಈ ಲೇಔಟ್ ಬಗ್ಗೆ ಹೇಳೋದಾದ್ರೆ, ಅಂದ್ರೆ ಇದು ಒಂಥರ ಅಕ್ರಮ ಚಟುವಟಿಕೆ ತಾಣ ಆಗಿತ್ತು ಅನ್ನೋ ಒಂದು ಆರೋಪ ಇದೆ.
ನೋಡಿ, ಈ ವಿಷಯ ನಿನ್ನೆನೂ ಚರ್ಚೆ ಮಾಡಿದ್ದೀರಾ. ನಾನು ಕೂಡ ನಮ್ಮ ಪೊಲೀಸ್ ಬ್ರೀಫಿಂಗ್ ಅಲ್ಲಿ ಅದನ್ನೇ ಹೇಳಿದ್ದೇನೆ. ನಾವು ಇನ್ನು ಮುಂದೆ ಕಠಿಣ ಕ್ರಮ ತಗೊಳ್ಳುವಂಥದ್ದು ಮಾಡ್ತೇವೆ. ಬಳ್ಳಾರಿ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ತುಂಬಾ ಲೇಔಟ್ಗಳಿದೆ, ಅಲ್ಲಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಮಾಹಿತಿ ಬರ್ತಾ ಇದೆ. ನಾವು ಹೆಚ್ಚಿನ ಗಸ್ತು, ರಾತ್ರಿ ಗಸ್ತು ಇರ್ಬೋದು, ಈವ್ನಿಂಗ್ ಟೈಮಲ್ಲಿ ಗಸ್ತು ಮಾಡುವಂಥದ್ದು ಇರ್ಬೋದು, ಇಂಥ ಜನ ಓಡಾಡುವಾಗ ಯಾರು ಇಂಥದ್ದು ಮಾಡ್ತಾರೆ, ಅಬ್ಯಾಂಡನ್ಡ್ ಪ್ಲೇಸಸ್ ಇರ್ಬೋದು, ಲೇಔಟ್ಗಳಿರ್ಬೋದು, ಅಪ್ಕಮಿಂಗ್ ಲೇಔಟ್ಗಳು, ಅಲ್ಲಿ ಹೆಚ್ಚಿನ ಪೊಲೀಸ್ ಪ್ರೆಸೆನ್ಸ್ ನಾವು ಎನ್ಶೂರ್ ಮಾಡಿಕೊಂಡು ರೌಂಡ್ಸ್ ಮಾಡ್ತೀವಿ. ಮೇಡಮ್, ಈ ತರ ಇದ್ದಾಗ 25 ಲಕ್ಷದ ಪರಿಚಯಿಸ್ಕೊಂಡು ಇದೆಯಾ ಅಥವಾ ಇಲ್ಲ ಅಂತ ರೂಲ್ ಔಟ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಮೇಲ್ನೋಟಕ್ಕೆ ಅಷ್ಟು ಏನು ಪ್ರಮಾಣದ್ದು ಅಲ್ಲಿ ಕಂಡು ಬರ್ತಾ ಇಲ್ಲ. ಇನ್ವೆಸ್ಟಿಗೇಷನ್ ಪಾರ್ಟ್ ಆಗಿ ನಾವು ಅದನ್ನ ಪರಿಶೀಲಿಸ್ತೀವಿ. ಮೇಡಮ್, ಈಗ ಈ ತರ ಲೇಔಟ್ ಮಾಡಿದಾಗ ಇಲ್ಲೊಂದು ಭದ್ರತೆ ನಿಯೋಜನೆ ಅಂದ್ರೆ ಅವರು ಸೆಕ್ಯೂರಿಟಿ ಏನಾದ್ರು ಅವರು ಒಂದು ಹಾಕೊಳ್ಬೇಕಿತ್ತು ಅನ್ನೋವಂಥದ್ದು ಒಂದು ನಮ್ಮ ಇನಿಷಿಯಲ್ ಇದರಲ್ಲಿ ನಮ್ಮ ಮಾತುಕತೆಯಲ್ಲಿ ಬಂದಿರೋವಂಥದ್ದು. ಅವ್ರಿಗೆ ನಾವು ಪರಿಶೀಲನೆ ಮಾಡಿದಾಗ ಯಾವುದು ಹಾಕಿಲ್ಲ ಅಂತ ನಮಗೆ ತಿಳಿಸಿದ್ದಾರೆ ಅವರು. ಅದು ಅವ್ರದ್ದು ಜವಾಬ್ದಾರಿ ಕೂಡ ಒಂದು CCTV ಆಗಲಿ, ಒಂದು ಪ್ರೈವೇಟ್ ಒಂದು ಗಾರ್ಡನ್ನ ನೇಮಕ ಮಾಡ್ಕೊಳ್ಳುವಂಥದ್ದಾಗಲಿ ಮಾಡಬೇಕಾಗುತ್ತೆ. ಮೇಡಮ್, ಈ ಆರೋಪಿಗಳು ಎಲ್ಲಿ ಇದ್ರು ಮೇಡಮ್? ಈಗ ನಮಗೆ ನಮ್ಮ ತಂಡಗಳು ಏನಿತ್ತು, ಇದು ಇನಿಷಿಯಲ್ ನಮಗೆ ಈ ಥರ ರಿಪೋರ್ಟ್ ಆದ ತಕ್ಷಣ ತುಂಬ ಬಳ್ಳಾರಿ ರೂರಲ್ ಸ್ಟೇಷನ್ ಆಗಲಿ ಮತ್ತು ಸೂಪರ್ವೈಸರಿ ಆಫೀಸರ್ಸ್ ಆಗಲಿ ತುಂಬ ಪ್ರೋಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ನಮ್ಮ ಕ್ರೈಮ್ ಟೀಮ್ ಇರ್ಬೋದು, SB ಇರ್ಬೋದು, ಪೊಲೀಸ್ ಆಫೀಸರ್ಸ್ ಇರ್ಬೋದು, ವಿತ್ ದ ಸೂಪರ್ವಿಷನ್ ಆಫ್ ಅಡಿಷನಲ್ SP, DSP ಎಲ್ಲನೂ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ಆ ಹುಡುಗರನ್ನ ಇಮಿಡಿಯೇಟ್ ಆಗಿ ಪತ್ತೆ ಮಾಡಿರುವಂಥದ್ದು. ಯಾಕಂದರೆ ಕೆಲವೊಂದು ಫೋಟೋಸ್ ನಮಗೆ ಸಸ್ಪೆಕ್ಟ್ ಅಂತ ಆ ಮೂಮೆಂಟಲ್ಲಿ ಸಿಕ್ಕಿರುವಂಥದ್ದಿತ್ತು. ಆ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿದಾಗ ನಮಗೆ ಹುಡುಗರು ಎಲ್ಲಿದ್ದಾರೆ ಅನ್ನೋವಂಥದ್ದು ಪತ್ತೆ ಒಂದು ರಿಮಾರ್ಕ್ ಥರ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ, ಈ ಥರ ಇತ್ತು ಅಂಥೇಳಿ. ಅವರೇ ಮಾಡಿರುವಂಥದ್ದು ಅಂಥೇಳಿ ಎಲ್ಲೂ ದೂರಿನಲ್ಲಿ ದಾಖಲಾಗಿಲ್ಲ. ಅಲ್ಲ, ದೂರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಥ್ಯಾಂಕ್ ಯು. ದೂರಲ್ಲಿ ಅಪರಿಚಿತರು ಅಂತಾನೆ ಇದೆ, ಅದು ಕೆಳಗಡೆ ಒಂದು ರಿಮಾರ್ಕ್ ತರ ಕೊಟ್ಟಿದ್ದಾರೆ. ಈ ತರ ಹೇಳಿಕೆ ಕೊಟ್ಟಿದ್ರು, ಅದನ್ನು ಪರಿಶೀಲಿಸಿ ಅಂತ ಹೇಳಿಕೆ ಮೇಡಮ್, ಈ ಹಿಂದೆ ನಡೆದ ಗಲಭೆಯಲ್ಲಿ ಓರ್ವ ಯುವಕ ಭಾಗಿಯಾಗಿದ್ದ, ಸೊ ಆತನ ಇಲ್ಲಿಗೆ ಬಂದು ಬೆಂಕಿ ಹಚ್ಚಿದ ಅಂತ ಹೇಳಿ ಅದೇ ಫೋಟೋ ಆ ಥರದ್ದೇನು ಕೊಟ್ಟಿದ್ರಂತೆ ಕಂಡು ಬಂದಿಲ್ಲ ನಮಗೆ. ಅದು ಬಟ್ ಅವ್ರದ್ದು ಬ್ಯಾಕ್ ಗ್ರೌಂಡ್ ಇನ್ನೂ ಏನಿದೆ, ನಾವು ಈಗ ಹೇಳಿದ್ನಲ್ಲ, ಟೆಕ್ನಿಕಲ್ ಅನಾಲಿಸಿಸ್ ನಡೀತಾ ಇದೆ. ಸುಮಾರು ವಿಷಯಗಳನ್ನ ನಾವು ಇನ್ನೂ ಪರಿಶೀಲನೆ ಮಾಡಬೇಕಾಗಿದೆ. ಅವ್ರ ಬ್ಯಾಕ್ ಗ್ರೌಂಡ್ ಏನಿದೆ ಅನ್ನುವಂಥದ್ದು ಪರಿಶೀಲನೆ ಮಾಡಬೇಕು. ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಹಂತವಾಗಿ ಗೊತ್ತಾಗುವಂತ. ಥ್ಯಾಂಕ್ ಯು ಮೇಡಮ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.